ಇವತ್ತು ರಾಜ್ಯದಲ್ಲಿ ಕನ್ನಡ ಒಂದು ಕೂಗು ಎದ್ದಿದೆ, ಖುಷಿ ಆಗ್ತಾ ಇದೆ. ಇವತ್ತು ಏನಂದರೆ ಇವತ್ತು ಮಲಗಿದ ಸಂಘಟನೆ ಇದ್ದಂಗೆ ಗೊತ್ತಾಗ್ತಾ ಇದೆ. ಕೆಲವು ದಿನಗಳಿಂದ ಅನ್ಯ ಭಾಷಿಕರು ಯಾರೇ ಇರಲಿ ಅವರ ಬಗ್ಗೆ ಹೋರಾಟ ಮಾಡಲೇಬೇಕು. ಒಂದು ಭಾಷೆ ಬಗ್ಗೆ ಹೋರಾಟ ಮಾಡೋದಲ್ಲ ಕನ್ನಡ ಹೋರಾಟಗಾರರು. ಹಿಂದಿ ಒಂದೇ ಬಗ್ಗೆ ಅಲ್ಲ ನಿಮ್ಗೆ ಹೋರಾಟ. ಉರ್ದು ಇದೆ, ತೆಲುಗು, ತಮಿಳು, ಮಲಯಾಳಿ ಎಲ್ಲ ಭಾಷಿಕ ಜನರು ರಾಜ್ಯದಲ್ಲಿದ್ದಾರೆ. ಅವರೆಲ್ಲರ ವಿರುದ್ಧವಾಗಿ ಹೋರಾಟ ಮಾಡೋದು ಬಿಟ್ಬಿಟ್ಟು ಒಂದೇ ಭಾಷೆ ಹಿಂದಿ ಭಾಷೆ ಬಗ್ಗೆ ಹೋರಾಟ ಮಾಡ್ತಾ ಇದ್ದೀರಲ್ಲ, ಯಾವ ನೈತಿಕತೆ ಇದೆ ನಿಮ್ಗೆ ಹಿಂದಿ ಭಾಷೆ ಬಗ್ಗೆ ಹೋರಾಟ ಮಾಡೋದಕ್ಕೆ? ಎಲ್ಲ ಭಾಷೆಗಳು ಮಾಡಿದಾಗ ಇದ್ರ ಬಗ್ಗೆ ನಮ್ಗೆ ಒಪ್ಕೊಳ್ತೀವಿ. ನಾನು ಕನ್ನಡ ಅಭಿಮಾನಿ, ನಾನು ಕನ್ನಡ ಹೋರಾಟಗಾರ. ಆದರೆ ಎಲ್ಲಿ ತೋರಿಸ್ಕೊಳ್ತಾ ಇಲ್ಲ ನಾವು, ಹೃದಯದಲ್ಲಿದೆ ಕನ್ನಡ ಅನ್ನೋದು. ಆದರೆ ಇತ್ತೀಚಿನ ದಿನಗಳ ಬೆಳವಣಿಗೆಗಳು ನೋಡಿದ್ರೆ ಇವತ್ತು ಸರ್ಕಾರ ಉರ್ದು ಪತ್ರಿಕೆಗಳು ಪ್ರಿಂಟ್ ಮಾಡ್ತಾ ಇದೆ, ಅದ್ರ ಬಗ್ಗೆ ನಿಮ್ಮ ಹೋರಾಟ ಇಲ್ಲ. ಉರ್ದು ಬುಕ್ಗಳು ಬುಕ್ ಮಾಡ್ತಾ ಇದೆ, ಅದ್ರ ಬಗ್ಗೆ ನೀವು ಹೋರಾಟ ಇಲ್ಲ. ಉರ್ದು ಶಾಲೆಗಳ ಕನ್ನಡ ಇದೆಯಾ ಮೊದಲು ನೋಡ್ಕೊಳ್ಳಿ ಹೋಗಿ. ಅದನ್ನೆಲ್ಲ ಬಿಟ್ಟು ನಿನ್ನೆ ಒಂದು ಹೋರಾಟ ನೋಡಿದೆ ನಾನು ಬೆಂಗಳೂರಲ್ಲಿ. ಬ್ಯಾಂಕ್ ಯಾವುದೋ ಬ್ಯಾಂಕು, ಆ ಬ್ಯಾಂಕಲ್ಲಿ ಹೆಣ್ಮಗು ಹೋಗ್ಬಿಟ್ಟು ನಾವು ಕನ್ನಡ ಹೋರಾಟಗಾರರು ನಾರಾಯಣಗೊಂಡಬಳಿಂದ ಬಂದಿದ್ದೀವಿ, ಹಿಂದಿಯಲ್ಲಿ ಪ್ರಾರ್ಥನೆ ಆಗ್ತಿದ್ದೀರಂತೆ ಯಾಕೆ ಅಂತ ಕೇಳ್ತಾ ಇದ್ದಾರೆ. ಅಮ್ಮ ತಾಯಿ, ನಾನು ಒಬ್ಬ ಹೋರಾಟಗಾರ ಕೇಳ್ತಾ ಇದ್ದೀನಿ. ಇವತ್ತು ನೀವು ಖುಷಿ ಆಗುತ್ತದೆ, ಹಿಂದಿ ಪ್ರಾರ್ಥನೆ ಹಾಕಿದ್ಕೆ ನೀವು ಬೇಜಾರು ಮಾಡ್ಕೊಂಡು ಕೇಳ್ತಾ ಇದ್ದೀರಲ್ಲ, ಯಾರು ಮ್ಯಾನೇಜ್ಮೆಂಟ್ ಅಂತ ಕೇಳ್ತಾ ಇದ್ದೀರಲ್ಲ. ಇವತ್ತು ರಾಜ್ಯದಲ್ಲಿ ಉರ್ದುನಲ್ಲಿ ಗಂಟೆಗೊದ್ದಿ ನಮಾಜ್ ಮಾಡ್ತಾರೆ, ಅದ್ರ ಬಗ್ಗೆ ನಿಮ್ಮ ಧ್ವನಿ ಇಲ್ವಾ? ಎಲ್ಲ ಕಡೆ ಮಲಯಾಳಿ ಬೋರ್ಡ್ಗಳು ಹಾಕಿದ್ದಾರೆ, ತಮಿಳು ಬೋರ್ಡ್ಗಳು ಹಾಕಿ, ತೆಲುಗು ಬೋರ್ಡ್ಗಳು ಹಾಕಿದ್ದಾರೆ, ಅದ್ರ ಬಗ್ಗೆ ನಿಮ್ಗೆ ಹೋರಾಟ ಇಲ್ವಾ? ಖಾಲಿ ಹಿಂದಿ ಬಗ್ಗೆ ಮಾತ್ರ ನಿಮಗೆ ಯಾಕೆ ಆಗೌರವ ಅದು? ಇವತ್ತು ಎಲ್ಲ ಮಕ್ಕಳಿಗೂ ಹಿಂದಿ ಬೇಕು. ಇವತ್ತು ಹಿಂದಿ ಇಂಗ್ಲೀಷ್ ಬೇಕೇ ಬೇಕು. ಉನ್ನತೀಕರಣ ಉನ್ನತ ವಿದ್ಯಾಭ್ಯಾಸಕ್ಕೆ ಹೋಗ್ಬೇಕಾದ್ರೆ ಅವ್ರು ಬೇಕೇ ಬೇಕು. ಬೇರೆ ದೇಶಕ್ಕೆ ಹೋದಾಗ ನಮ್ಮ ಜೀವನ ನಾವು ಮಾಡ್ಕೋಬೇಕಾದ್ರೆ ಹಿಂದಿ ಕಲೀಲೇ ಹೋಗ್ಬೇಕು. ಅದನ್ನು ಬಿಟ್ಬಿಟ್ಟು ಹಿಂದಿ ಬಗ್ಗೆ ನೀವು ಹೋರಾಟ ಮಾಡ್ತಾ ಇದ್ದೀರಿ, ವಿರುದ್ಧ ಹೋರಾಟ ಮಾಡೋದು ಖುಷಿ ಆಗ್ತಾ ಇದೆ. ನೀವು ಇವತ್ತು ಇಷ್ಟು ಹೇಳ್ತಾ ಇದ್ದೀರಲ್ಲ, ಕನ್ನಡ ನನ್ನ ಫ್ಲಾಗ್ ಹಾಕ್ಕೊಂಡು ಕನ್ನಡ ನಾನು ಕನ್ನಡ ಅಂತ ಹೇಳ್ತಾ ಇದ್ದೀರಲ್ಲ, ಎಷ್ಟು ಜನ ಕನ್ನಡ ಹೋರಾಟಗಾರ ಮಕ್ಕಳನ್ನ ಈ ಕನ್ನಡ ಶಾಲೆಯಲ್ಲಿ ಸೇರಿಸಿದೆ? ಮೊದಲು ಬಹಿರಂಗವಾಗಿ ಹೇಳಿ, ಬನ್ನಿ ನಾವು ಮಾತಾಡ್ತೀವಿ, ನೀವು ಮಾತಾಡೋಣ. ಎಷ್ಟು ಜನ ಮಕ್ಕಳನ್ನ ಮಾತ್ರ ಇಂಗ್ಲೀಷ್ ಕಾನ್ವೆಂಟು ಇನ್ನೊಂದು ಕಾನ್ವೆಂಟ್ ಹೇಳೋದು, ನಾವು ಕನ್ನಡ ಬೇಕು ಅಂತ ಹೋರಾಟ ಮಾಡೋದು, ಯಾವ ನ್ಯಾಯ ಇದು? ಈ ಮಲತಾಯಿ ಧೋರಣೆ ಬಿಡ್ರಿ. ಎಲ್ಲ ಭಾಷೆ ವಿಷಯ ಕನ್ನಡದ ಪ್ರಾಮುಖ್ಯತೆ. ಮೊದಲು ಕನ್ನಡ ಮಾತಾಡಬೇಕು, ಕನ್ನಡ ಬೋರ್ಡ್ ಎಲ್ಲ ನಾವು ಒಪ್ಕೊಳ್ತೀವಿ. ಅದನ್ನ ಮಾಡಿ ಮೊದಲು. ಅದನ್ನ ಮಾಡ್ಬಿಟ್ಟು ಅವು ಹಿಂದಿ ಪ್ರಾರ್ಥನೆ ಆಗ್ತಾನಂತೆ, ಉರ್ದು ಪ್ರಾರ್ಥನೆ ನಿಲ್ಲಿಸ್ರಿ, ತಮಿಳು ಪ್ರಾರ್ಥನೆ ನಿಲ್ಲಿಸ್ರಿ. ಮೊದಲು ಎಲ್ಲ ಚರ್ಚ್ಗಳಲ್ಲೂ ತಮಿಳಲ್ಲಿ ಹೇಳ್ತಾ ಇದ್ದಾರೆ, ಪ್ರಾರ್ಥನೆ ಮಾಡ್ತಾರೆ. ಅದು ನಿಲ್ಲಿಸ್ತೀರಾ ನೀವು? ಹಿಂದೂಗಳು ನಮ್ಮ ಹಿಂದೂಗಳೇ ಅವರು ಹಿಂದಿ ಮಾತಾಡಿದ್ರೆ ನಿಮ್ಗೆ ಬೇರೆ ಜಾತಿ ಅವರು ಬೇರೆ ಧರ್ಮದವರು ಏನಾದ್ರು ಮಾತಾಡೋ ಅದ್ರ ಬಗ್ಗೆ ನಿಮ್ಗೆ ಮಾತಾಡಲ್ಲ. ಅದೇ ನಮ್ಮ ಹಿಂದೂ ಧರ್ಮ ಹಿಂದೂ ಇದು ಅವ್ರೇನಾದ್ರು ಹಿಂದಿ ಮಾತಾಡ್ಬಿಟ್ರೆ ನಿಮಗೆ ಕೋಪ, ಕನ್ನಡ ಮಾತಾಡಿಲ್ಲ ಅಂತ. ದಯವಿಟ್ಟು ಕನ್ನಡ ಮನವಿ ಮಾಡ್ತಾ ಇದ್ದೀನಿ. ಈ ಎಲ್ಲ ಏನು ಅನ್ಯ ಭಾಷಿಕರ ಬಗ್ಗೆ ಹೋರಾಟ ಮಾಡಿ ನಾವು ಬರ್ತೀವಿ ನಿಮ್ಮ ಜೊತೆಯಲ್ಲಿ. ಸುಮ್ಮನೆ ಒಂದು ಭಾಷೆಯನ್ನು ಇಟ್ಕೊಂಡು ಯಾವುದೇ ಸರ್ಕಾರಕ್ಕೆ ಬಕೆಟ್ ಹಿಡಿಯೋ ಕೆಲಸ ಮಾಡಬಾರ್ದು. ಇವತ್ತೇನು ಸಾವಿರಾರು ಕೋಟಿ ಉರ್ದು ಉನ್ನತೀಕರಣಕ್ಕೆ ಶಾಲೆಗಳು ಕೊಟ್ಟಿದ್ದಾರಲ್ಲ ಸರ್ಕಾರ, ಅದ್ರ ಬಗ್ಗೆ ಹೋರಾಟ ಮಾಡಿ. ಕನ್ನಡ ಶಾಲೆಗೆ ಮುಗಿಸ್ತಾ ಇದ್ದಾರೆ, ಅದ್ರ ಬಗ್ಗೆ ನಿಮ್ಮ ಹೋರಾಟ ಇದೆ ನಿಮ್ಮದು? 76,000 ಕನ್ನಡ ಶಾಲೆಗೆ ಮುಗಿಸ್ತಾ ಇದ್ದಾರೆ ಇವತ್ತು. ಇದ್ರ ಬಗ್ಗೆ ನೀವು ಹೋರಾಟ ಇದೆಯಾ? ಇಲ್ಲ. ಯಾಕೆ? ಸರ್ಕಾರ ಅಡ್ಜಸ್ಟ್ಮೆಂಟ್ ಮಾಡಿ ರಾಜಕೀಯ ನಿಮ್ಮದು ಬಿಡ್ರಿ. ಮೊದಲು ಅಡ್ಜಸ್ಟ್ಮೆಂಟ್. ಕನ್ನಡ ಹೋರಾಟಗಾರರು ಹೋರಾಟ ಕನ್ನಡ ನಮ್ಮದು, ಕನ್ನಡಾಂಬೆ ನಮ್ಮ ತಾಯಿ. ಅದನ್ನ ಮಾಡ್ರಿ. ಮೊದಲು ಬಕೆಟ್ ಇಟ್ಕೊಂಡು ಯಾವುದೋ ಒಂದು ವಿಷಯ ಸರ್ಕಾರಕ್ಕೆ ಪರವಾಗಿ ನೀವು ಹೋರಾಟ ಮಾಡ್ತಾ ಇದ್ದೀರಲ್ಲ. ಇವತ್ತು ಸರ್ಕಾರ ಏನೋ ಮಕ್ಕಳ ಹಿಂದಿ ಭಾಷೆಯನ್ನು ನಾವು ಒಪ್ಕೊಳ್ತೀವಿ, ಇಲ್ಲ ಅಂತ ಹೇಳಿಲ್ಲ. ಅದೇ ಮೂರನೇ ಭಾಷೆ ಹಿಂದಿ ಇಲ್ಲ ಅಂತ ಹೇಳಿಲ್ಲ. ಅದನ್ನ ನಾವು ಬಾರ್ದು ಮಾಡೋಣ. ಮಕ್ಕಳಿಗೂ ಬೇಕೇ ಬೇಕು, ಅದು ನಿಲ್ಸೋಕೆ ಆಗಲ್ಲ. ಕನ್ನಡಕ್ಕೆ ಪ್ರಾಮುಖ್ಯತೆ, ಕನ್ನಡ ತಾಯಿ ನಮ್ಮದು. ಕನ್ನಡ ಮುಖಾಂತರ ಎಲ್ಲ ಅನ್ಯ ಭಾಷಿಕರ ಬಗ್ಗೆ ನೀವು ಮಾತಾಡಬೇಕು. ಒಂದೇ ಒಂದು ಭಾಷೆ ಮಾತಾಡಬಾರ್ದಂತ ಈ ಮೂಲಕ ನಿಮಗೆ ಮನವಿ ಮಾಡ್ಕೊಳ್ತಾ ಇದ್ದೀನಿ.